ನಮಸ್ಕಾರ ಎಲ್ಲರಿಗೂ. ಸಪ್ತಮಿ ಶೇಖರ್ ವ್ಲಾಗ್ಸ್ ಆ್ಯಂಡ್ ರೆಸಿಪಿ. ಇವತ್ತು ನೋಡಿರಿ ಫ್ರೆಂಡ್ಸ, ನಾನು ಆದಷ್ಟು ನನ್ನ ರೊಟೇಷನ್ ಒಳಗೆ ಅಂದ್ರೆ ಡೈಲಿ ರೊಟೇಷನ್ ಒಳಗೆ ಆದಷ್ಟು ವ್ಲಾಗ್ಗಳನ್ನು ಅಪ್ಲೋಡ್ ಮಾಡತ್ತೇನೆ ರೀ. ಅದ್ರಾಗ ವೆಯ್ಟ್ ಲಾಸ್ ರೆಸಿಪಿಗಳನ್ನು ವೆಯ್ಟ್ ಲಾಸ್ ನನ್ನ ಜರ್ನಿನ ಸ್ಟಾರ್ಟ್ ಮಾಡಿದ್ದೇನೆ ಈಗಾಗಲೇ. ನೀವು ಕೂಡ ಜಾಯ್ನ್ ಆಗ್ತಾರಂದ್ರೆ ಆಗ್ರಿ. ಮತ್ತು ನಾನು ಒಂದು ವಾರಕ್ಕೊಮ್ಮೆ ನಾನು ವೆಯ್ಟ್ ಎಷ್ಟಾಯ್ತು ಏನಂತ ಎಲ್ಲ ಪ್ರತಿಯೊಂದು ಡೀಟು ಏನಂತಂದ್ರೆ ಹೇಳ್ತಾನೆ. ಮತ್ತು ನಾನು ಹೈ ಪ್ರೋಟೀನ್ ರಿಚ್ ಒಂದಷ್ಟು ರೆಸಿಪಿಗಳನ್ನ ತೋರ್ಸೋಕೆ ಟ್ರೈ ಮಾಡ್ತೇನೆ ರೀ. ಹಾಗಾಗಿ ನಿಮ್ಗೆ ಕಡ್ಲಿ ತೋರಿಸಿನಲ್ರಿ, ಕಡ್ಲಿ ಹೆಸರು ಕಾಳನ್ನು ನಿಮ್ಮ ಮನ್ಯಾಗಿರೋ ಎಲ್ಲ ತರಕಾರಿಗಳನ್ನ ಹಾಕೊಂಡು ಒಂದು ಸ್ವಲ್ಪ ಸಾಸ್ಗಳನ್ನ ಹಾಕೋರಿ. ಮತ್ತು ಅಂದ್ರೆ ಟೇಸ್ಟ್ ಹತ್ಬೇಕಲ್ರಿ, ಅದಕ್ಕಾಗಿ. ಆಮೇಲೆ ಪೆಪ್ಪರ್ ಪೌಡ್ರ್ ಅಂದ್ರೆ ಕಾಳು ಮೆಣಸು ಪೌಡ್ರ್ ಹಾಕೊಂಡು ತಿನ್ನಿರಿ. ಅದೇ ರೀತಿ ಈಗ ಪಾಲಕ್ ಇದ್ರಿ ಕಡ್ಲಿಕಾಳು ಹೆಸರು ಕಾಳು ಕೂಡಿಸಿ ದೋಸೆ ರೀ. ನೀವು ನಾನ್ ವೆಜ್ ತಿನ್ನೋಲ್ಲ ಅನ್ನೋರು ಈ ಥರ ನೀವು ವೆಜ್ದೊಳಗೆ ಈ ಥರ ರೆಸಿಪಿಗಳನ್ನ ಮಾಡ್ಕೊರಿ. ನಿಮಗೇನಂದ್ರೆ ಪ್ರೋಟೀನ ಜಾಸ್ತಿ ಸಿಗ್ತೈತೆ ರೀ. ಮತ್ತು ಆದಷ್ಟು ನೀವು ಮಂಡಿ ನೋವು ಕಾಲು ನೋವು ಇದ್ದವರು ಬೆಳಿಗ್ಗೆ ಎದ್ದುಗಳು ಒಂದು ಸ್ಪೂನಷ್ಟು ಕೊಬ್ಬರಿ ಎಣ್ಣೆ ಕುಡಿರಿ. ಕುಡಿದ ನಂತರ ನೆಲ್ಲಿಕಾಯಿ ಜ್ಯೂಸ ಕುಡೋದ ಅಥವಾ ಬಿಸಿನೀರು ಕುಡೋದ. ಕೊಬ್ಬರಿ ಎಣ್ಣೆ ಕುಡಿದಾದ್ಮೇಲೆ ಬಿಸಿನೀರು ಕುಡಿರಿ. ಬಿಸಿನೀರು ಕುಡ್ದಾದ ನಂತರ ನೆಲ್ಲಿಕಾಯಿ ಜ್ಯೂಸ್ ಅದ್ರಾಗ ಕೊತ್ತಂಬರಿ, ಪುದೀನ, ಕರಿಬೇವು, ಜೀರಿಗೆ ಹಾಕೊಂಡು ಮಿಕ್ಸಿ ಮಾಡ್ಕೊಂಡು ಕುಡೋದು. ಆಮೇಲೆ ನೀವು ಪ್ರೋಟೀನ್ ರಿಚ್ ಇರುವಂಥ ಒಂದು ನಾಷ್ಟ ಅದೆಲ್ಲ ಮಾಡ್ಕೊತ ಹೋಗ್ರಿ. ನಾ ಊಟ ಬಿಡ್ತೀನಿ ರೀ. ಊಟ ಬಿಟ್ಟರೆ ಮತ್ತಷ್ಟು ವೇಟ್ ಗೇನ್ ಆಕತ್ತೀವಿ. ಅದಕ್ಕಾಗಿ ಈಗ ಏನಂದ್ರೆ ನನ್ನ ಊಟದಾಗ ಪ್ರೋಟೀನ್ ಜಾಸ್ತಿ ಸೇರ್ಕೊಳತ್ತಲ್ಲ ರೀ. ಹಾಗಾಗಿ ವೇಟ್ ಕಡಿಮೆ ಅನ್ಸತೈತಿ. ನೀವು ಕೂಡ ಟ್ರೈ ಮಾಡಿರಿ. ಮತ್ತು ಯಾರೆಲ್ಲ ನನ್ನ ವ್ಯೂವರ್ಸ್ ನಮ್ಮ ಸುತ್ತಮುತ್ತ ಯಾರು ನೋಡ್ತಿರಲ್ಲ ವೆಯ್ಟ್ ಲಾಸ್ ಮಾಡ್ಬೇಕನ್ನೋರು ನೀವು ಕೂಡ ಹಂಗೆ ಟ್ರೈ ಮಾಡಿರಿ. ಇನ್ನು ಮುಂದಿನ ವ್ಲಾಗ್ದಾಗ ಅಂದ್ರೆ ಬರೋ ವ್ಲಾಗ್ದಾಗ ನಾನು ವೇಟ್ ಎಷ್ಟಿತ್ತು, ನಾನು ಎಷ್ಟು ಕಡಿಮೆ ಮಾಡೇನು, ಮತ್ತು ನನ್ನ ಊಟದಾಗ ಏನು ಆ್ಯಡ್ ಮಾಡ್ಕೊಂಡು ಅದನ್ನೆಲ್ಲ ಪ್ರತಿಯೊಂದು ತೋರಿಸ್ತೇನೆ ರೀ. ನಮ್ಮ ಕಡೆ ಮಳೆ ಹತ್ತೈತೆ ರೀ ಫುಲ್ಲ. ಹಾಗಾಗಿ ಇಲ್ಲೇ ನಾನು ನಮ್ಮ ಒಂದು ಇದ್ರೊಳಗೆ ರೀ ಇದನ್ನ ಹಾಕತ್ತೀನಿ ರೀ ಪಾಟ್ನ್ಯಾಗ ಕೊತ್ತಂಬರಿ ಮತ್ತು ಮೆಂತ್ಯ ಬೀಜ, ಆಮೇಲೆ ಭೃಂಗರಾಜ್ ಬೀಜಗಳನ್ನ ಹಾಕತ್ತೀನಿ. ಫುಲ್ಲು ಮಳೆ ಬಂತ್ರಿ, ಅದಕ್ಕಾಗಿ ತೆಳಗೆ ಬಂದಿಲ್ಲ. ಹೇಳ್ತೀನಲ್ರಿ ಫ್ರೆಂಡ್ಸ, ಆದಷ್ಟು ನಿಮ್ಮ ಊಟದಾಗ ಏನಂದ್ರೆ ಪ್ರೋಟೀನ್ ಅನ್ನು ಸೇರಿಸ್ಕೊರಿ. ನಾವು ಒಬ್ರು ಯಾರೋ ಮೊನ್ನೆ ಇನ್ಸ್ಟಾದಾಗ ನೋಡೀನಿ ರೀ ನಾನು, ನಮ್ಮ ಭಾರತ ಡಯಾಬಿಟಿಸ್ ಅಂದ್ರೆ ಸಕ್ಕರೆ ರೋಗಕ್ಕೆ ಒಂದು ಇದಂತ್ರಿ ಕ್ಯಾಪಿಟಲ್ ಅಂತ್ರಿ ಅದು. ಯಾಕಂತಂದ್ರೆ ನಮ್ಮ ಕಡೆ ನಾವು ಪ್ರೋಟೀನ ತಿನ್ನಂಗಿಲ್ಲ ಅಂತ್ರಿ. ನಾ ಈಗ ನೋಡ್ರಿ ನನ್ನ ಊಟದಾಗ ಎಗ್ ರೀ, ಆನಂತರ ಹೊಳ್ಳೆ ಕಡ್ಲಿಕಾಳು ಪ್ರೋಟೀನ್ ಆ್ಯಡ್ ಮಾಡ್ಕೊಂಡನು. ಫೈಬರನ್ನು ಸೌಂತಿಕಾಯಿ ಉಳ್ಳಾಗಡ್ಡಿ ಮಾಡ್ಕೊಂಡನು. ಅದೇ ರೀತಿ ಇಲ್ಲೇ ಕಾಪ್ಸ್ ರೊಟ್ಟಿ ತೊಗೊಂಡು ನೋಡ್ರಿ. ಹಿಂಗೆ ನಿಮ್ಮ ಊಟದಾಗ ಇದು ಮಾಡ್ಕೊರಿ. ಮತ್ತು ನಾನು ಮನೆಯೊಳಗೆ ಒಂದು ಪೌಡ್ರ್ ಮಾಡಿ ಇಟ್ಕೊಂಡೇನಿ ರೀ. ಏನಂತಂದ್ರೆ ಆ ಪೌಡರ್ಗೆ ಯಾವ್ಯಾವ ಅನ್ನೋದು ಹೇಳ್ತಾನೆ ರೀ. ಅಂದ್ರೆ ನನಗೆ 2-3 kg ಮಾಡಿ ಇಟ್ಕೊಂಡನು. ಅದಕ್ಕೆ ಈಗ ಸದ್ಯದಾಗ ನಾ ಮಾಡೋದಿಲ್ಲ ಅದನ್ನು ಹೇಳ್ತಾನೆ ನಿಮಗೆ ಏನಂತೇಳಿ. ಒಂದೇದ ನವಣೆ ರೀ, ನವಣೆ, ಅಗಸೆ ಬೀಜ, ಸೂರ್ಯಕಾಂತಿ ಬೀಜ, ಕುಂಬಳಕಾಯಿ ಬೀಜ, ಆನಂತರ ಗೋಡಂಬಿ, ಬಾದಾಮಿ ಕಡಿಮೆ ಹಾಕ್ರಿ, ಅವನೇನು ಭಾಳ ಹಾಕಕ್ಕೆ ಹೋಗ್ಬೇಡ್ರಿ. ಆಮೇಲೆ ಅಗಸೆ ಬೀಜ, ನವಣೆ, ಆನಂತರ ಬಾರ್ಲಿ ಅಕ್ಕಿ, ಕಪ್ಪನ್ನೋಕಿ ಬರ್ತಾವಲ್ಲ ಕಪ್ಪಕ್ಕಿ, ಅದನ್ನು ಇದ್ರಾತ ಆನ್ಲೈನ್ದಾಗ ತರ್ಸೇನಿ ರೀ ಫ್ಲಿಪ್ಕಾರ್ಟ್ ಒಳಗೆ. ಅದೇ ರೀತಿ ಜೀರಿಗೆ, ಕಾಳು ಮೆಣಸು ಮತ್ತು ಮನ್ಯಾಗಿರುವಂಥ ಸೋಯಾ ಕಾಳನ್ನು ಹಾಕೇನಿ. ಸೋಯಾಬೀನ್ ಬರ್ತಾವಲ್ಲ ಕಾಳು ಅವನ್ನ ಹಾಕೇನು. ನವಣೆ ಹಾಕೇನಿ ರೀ. ಇದಕ್ಕೆ ಜೋಳನೂ ಹಾಕಿಲ್ಲ. ಮತ್ತು ಒಂದು ಸ್ವಲ್ಪ ರಾಗಿ ಹಾಕೇನಿ ನೋಡಿರಿ. ಅಕ್ಕಿದು ಏನು ಹಾಕಿಲ್ಲ ರೀ ನಾನು, ಅಂದರೆ ಕಪ್ಪಕ್ಕಿ ಬರ್ತಾವಲ್ಲ ರೀ ಅವನ್ನ ಹಾಕಿದನು. ಮತ್ತು ಈಗ ನೋಡಿರಿ ಪಾಲಕ್ ಚಪಾತಿ. ಹಿಂಗೆ ನಾವು ನಮ್ಮ ಊಟದಾಗ ಚೇಂಜ್ ಮಾಡ್ಕೊತ ಹೋಗೋಣ್ರಿ. ದಿನ ರೊಟ್ಟಿ ಪಲ್ಯ ನಾವೇನು ತಿಂತೇವಲ್ಲ ರೀ, ಈಗ ರೊಟ್ಟಿ ಪಲ್ಯ ಕೆಟ್ಟಲ್ಲ ರೀ, ಆರ ಕ್ವಾಂಟಿಟಿ ಕಡಿಮೆ ತಿನ್ನಿರಿ. ಅದನ್ನಲ್ಲೇ ಕಾರ್ಬೋಹೈಡ್ರೇಟ್ಸ್ಗಳನ್ನ ಕಡಿಮೆ ತಿನ್ನಿರಿ, ಪ್ರೋಟೀನ್ನ ಫೈಬರ ಜಾಸ್ತಿ ಮಾಡಿರಿ. ಹಾಗಾಗಿ ನಮ್ಗೇನು ಐಡಿಯಾ ಇಲ್ಲರಿ. ಈಗ ನಾವು ಫೋನ್ ಬಂದೆಲ್ಲ ಪ್ರತಿಯೊಂದು ಈಗ ನೀವು ಖಾಲಿ ಇನ್ನೊಬ್ರಿಗೆ ನಿಮ್ಗೆ ಫಿಟ್ನೆಸ್ ಹೇಳ್ತಾನೋ ಇದನ್ನ ಜಾಯ್ನ್ ಆಕ್ಕಿರಿ, ಅವರು ಏನು ಹೇಳ್ತಾನೆ ಅದನ್ನು ನೀವು ಮನೆಯೊಳಗೆ ಮಾಡಿರಿ. ಏನಂತಂದ್ರೆ ನೀವು ಅಮೌಂಟ್ ಕೊಟ್ಟು ಜಾಯ್ನ್ ಆಗೋ ಬದಲಿ ಅದೇ ಅಮೌಂಟ್ದಾಗ ನೀವು ಎಲ್ಲ ಪನ್ನೀರ್ ತೊಂಬರ್ರಿ, ಎಗ್ ತೊಂಬರ್ರಿ. ಎಗ್ ತಿನ್ನಲ್ಲ ಅನ್ನೋರು ಕಣ್ಣು ಮುಚ್ಕೊಂಡು ತಿಂದುಬಿಡ್ರಿ, ನಡಿತೈತಿ. ನಾನು ಪ್ರೆಗ್ನೆನ್ಸಿ ಒಳಗೆ ನನ್ನ ತತ್ತಿ ಬೇರೆದವ್ರು ಕೊಟ್ಟೇನಿ ರೀ. ಅಂದ್ರೆ ಬೇರೆ ನಾಯಿಗಳು ಎಲ್ಲೇ ಇರ್ತಾವಲ್ಲ ಅಂದ್ರೆ ನಾಯಿಗಳು ಅಂತಂದ್ರೆ ಮನುಷ್ಯರನ್ನ ಬೇಯ್ತಿಲ್ಲ ರೀ, ನಾಯಿದು ಯಾರೋ ಸಾಕಿರ್ತಾರಲ್ಲ ರೀ ಅವರಿಗೆ ಕೊಟ್ಟೇನಿ ರೀ. ಯಾಕೆ ನಾಯಿಗಾರ ಕುದಿಸಿ ಹಾಕ್ರಿ ಅಂತೇಳಿ. ಅಂಥ ಮೈಂಡ್ ಸೆಟ್ ನಂದ್ರೆ ಒಟ್ಟು ಎಗ್ ತಿನ್ನಬಾರ್ದು ಅಂತೇಳಿ. ನಮ್ಗೆ ಅದ್ರಾಗ ಇರೋದು ಪ್ರೋಟೀನ್ ಏನು ಗೊತ್ತಿಲ್ಲ ರೀ. ಮತ್ತು ಪನ್ನೀರ್ ಲೋ ಫ್ಯಾಟ್ ಪನ್ನೀರ್ ಸಿಗ್ತೈತೆ, ಅದನ್ನು ಕೂಡ ತಿನ್ಬೋದು. ಸೋಯಾ ಸಂಗ್ಸ, ಹೆಸರು ಕಾಳು, ಆನಂತರ ಕಡ್ಲಿಕಾಳು ಜಾಸ್ತಿ ಇದಾವೆ, ಅಂದ್ರೆ ಪ್ರೋಟೀನ್ ಜಾಸ್ತಿ ಇರ್ತೈತಿ. ಅವನ್ನ ನಿಮ್ಮ ದಿನ ಊಟದಾಗ ನೀವು ಅಂದ್ರೆ ನಿಮ್ಮ ಸೇರಿಸ್ಕೊರಿ. ಆಮೇಲೆ ನಿಮ್ಮ ವೇಟನ್ನು ನೋಡ್ಕೊರಿ ನೀವು ಹೆಂಗೆ ಇದು ಚೇಂಜ್ ಆಕತಿ ಅಂಥೇಳಿ. ಆದಷ್ಟು ನಾವು ಬರೀ ಈಗ 3-4 ಪರೋಟ ತಿನ್ನಿ ಅಂತಂದ್ರೆ ಅಲ್ಲಿ ಪ್ರೋಟೀನ್ ಏನು ತಿನ್ನದೇ ಅಂದ್ರೆ ಮತ್ತಟ ನಾವು ದಪ್ಪ ಆಗ್ತೀವಿ ರೀ. ಅದಕ್ಕಾಗಿ ನಾವು ಊಟ ಬಿಟ್ಟರೂ ದಪ್ಪ ಆಕೀವಿ. ಅದಕ್ಕಾಗಿ ನಮ್ಮ ಊಟದಾಗ ನಾವು ಆದಷ್ಟು ಪ್ರೋಟೀನ್ನ ಫೈಬರ್ನ ಆ್ಯಡ್ ಮಾಡ್ಕೊಂಡು ಅಂದ್ರೆ ನಮ್ಮ ವೆಯ್ಟ್ ಲಾಸ್ ಆಕತ್ತೆ ರೀ. ನನಗೀಗ ರಿಸಲ್ಟ್ ಬರತೈತಿ. ನನಗೆ ಇಷ್ಟು ದಿವಸ ಐಡಿಯಾನೇ ಇರೋಂಗಿಲ್ಲ ಯಾಕೆ ಹಿಂಗೆ ಬಿಟ್ಟೆ ಅನ್ನೋ ಅಂತ ಹಿಂಗೆ ಅನ್ಸತೈತೆ ರೀ. ನಾವು ಓನ್ಲಿ ಎಕ್ಸಸೈಸ್ ಮಾಡ್ತೇವೆ, ವಾಕ್ ಮಾಡ್ತೇವೆ ಅಂದ್ರೆ ವೆಯ್ಟ್ ಇಳಿಯೋದಿಲ್ಲ ರೀ.
ಶುಗರ್ ಬಿಡಬೇಕು, ಮೈದಾ ಬಿಡಬೇಕು, ಪ್ರೋಟೀನ ಫೈಬರ್ನ ಆ್ಯಡ್ ಮಾಡ್ಬೇಕು ನೋಡಿರಿ. ಈ ಒಂದು ಸಲಹೆ ಎಲ್ಲರಿಗೂ ಇಷ್ಟ ಆಯ್ತಂದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ. ಮತ್ತು ಯಾರು ವೆಯ್ಟ್ ಲಾಸ್ ಮಾಡ್ಕೊಂಡು ಅನ್ನತ್ತಿರಲ್ಲ ಆದಷ್ಟು ಏನು ಮಾಡಿರಿ, ಈಗ ನೀವು ಹಂಗೆ ಹೇಳ್ತೇನೆ ರೀ, ಎಲ್ಲರೂ ಒಂದು ಪೌಡ್ರ್ ತಂದು ಪ್ರೋಟೀನ್ ಪೌಡ್ರ್ ತಂದು ಕುಡಿತಾನೆ ತಿಳ್ಕೊರಿ. ಅದು ನಿಮಗೆ ಏನು ಅನ್ಸುತ್ತೆ ರೀ, ಅಮೌಂಟ್ ಹೆಚ್ಚಿಗೆ ಕೊಟ್ಟು ಅದನ್ನ ಯಾಕೆ ಮಾಡ್ತೀರಿ, ಮನೆಯೊಳಗೆ ನೀವೇ ಏನು ಮಾಡಿರಿ ಪ್ರೋಟೀನ್ ಪೌಡ್ರ್ ಮಾಡ್ಕೊರಿ. ನಾನು ಈಗ 3 kg 2 kg ಮಾಡ್ಕೊಂಡು ಅಂತ ಏನಲ್ಲ ರೀ, ಅದಾದಮೇಲೆ ನಿಮ್ಗೆ ತೋರಿಸ್ತೇನೆ ರೀ ನಾ. ಯಾಕಂದ್ರೆ ಈಗ ಅದನ್ನು ಮಾಡೀನಂದ್ರೆ ಮತ್ತೆ ವೇಸ್ಟ್ ಆಗತ್ತೆ ರೀ. ಅದಕ್ಕಾಗಿ ನಾನು ಮತ್ತು ಯಾರಿಗಾರ ಬೇಕಂದ್ರೂ ಕೂಡ ಮಾಡಿಕೊಡ್ತೇನೆ ರೀ. ಅದನ್ನು ತೊಗೊಂಡ್ರಿಂದ ಅಂದ್ರೆ ನಾನು ಈಗೇನು ಬೆಳಗಿನ ನಾಷ್ಟಕ್ಕೆ ಎಗ್ಗ, ಪನ್ನೀರ, ಸೋಯಾ ಚಂಕ್ಸ ಎಲ್ಲ ಬಳಸ್ತಾನು, ಮಧ್ಯಾಹ್ನ ಅದೇ ಬಳಸ್ತಾನು, ರಾತ್ರಿ ಪ್ರೋಟೀನ್ ಪೌಡ್ರ್ ಕುಡಿತಾನು. ನನಗೆ ಚಹಾ ಒಂದು ಬಿಡೋಕ್ಕಾಗತ್ತಿಲ್ಲ ರೀ, ಅದು ಬೆಲ್ಲದ ಚಹಾ ಅಂದ್ರೆ ಇಟ್ಟು ಬೆಲ್ಲ ಹಾಕ್ಕೊಂಡು ಆರ್ಗ್ಯಾನಿಕ್ ಬೆಲ್ಲ ತರಿಸಿತ್ತಲ್ಲ ರೀ, ಆ ಬೆಲ್ಲ ಹಾಕ್ಕೊಂಡು ಚಹಾ ಮಾಡ್ಕೊಂಡು ಕುಡಿತಾನು. ಚಹಾ ಮಾತ್ರ ಬಿಡೋಕ್ಕಾಗತ್ತೆ ರೀ. ನೀವು ನಿಮ್ಮ ಊಟದಾಗ ನೀವು ತಿನ್ನೋದನ್ನು ಕಡಿಮೆ ಮಾಡಿರಿ, ಕಡಿಮೆ ಮಾಡೋಕೆ ಹೋಗ್ಬೇಡ್ರಿ. ಆದ್ರೆ ಅದ್ರಾಗ ಆ್ಯಡ್ ಮಾಡೋದನ್ನು ಸೇರಿಸ್ಕೊರಿ. ಏನು ಆ್ಯಡ್ ಮಾಡೋದು, ಪ್ರೋಟೀನ ಫೈಬರ್ ರೀ. ಕಾರ್ಬ್ಸ್ ಅಂತೂ ನಾವು ರೊಟ್ಟಿ ಅನ್ನ ಎಲ್ಲ ತಿಂತೇವೆ, ಅದಕ್ಕಾಗಿ ಈ ಥರ ನೋಡಿರಿ. ಇಲ್ಲೇ ನಾನು ಆದಷ್ಟು ನನ್ನ ಊಟದೊಳಗೆ ಈ ಥರ ಎಲ್ಲ ಸಾಂಬಾರು ಆಯ್ತು, ಈಗ ಹೆಸರು ಕಾಳು ಪಲ್ಯ, ಇಲ್ಲೇ ಪಾಲಕ್ ಚಪಾತಿ, ಹೆಸರು ಕಾಳು ಪಲ್ಯ ಮಾಡ್ಕೊಂಡ ನೋಡಿರಿ. ಆದಷ್ಟು ಮನೆಯಾಗಿರುವಂಥ ಹೆಸರು ಕಾಳು, ಕಡ್ಲೆಕಾಳು ಎಲ್ಲ ಬಳಸ್ಕೊರಿ. ನಿಮ್ಮ ಆರೋಗ್ಯಕ್ಕೆ ನೀವು ಏನಂದ್ರೆ ಮನೆ ಮದ್ದುಗಳನ್ನು ಮಾಡ್ಕೊರಿ ಆದಷ್ಟು. ನಮ್ಮ ಒಂದು ಲಾಗ್ ಹೆಂಗೆ ಬರೋದ ನನ್ನ ಕಾಮೆಂಟ್ ಮಾಡಿ ಹೇಳ್ರಿ. ಮತ್ತು ಯಾರು ಡಯಟ್ ಮಾಡ್ತಾವನ್ನೋರು ಈ ಥರ ನಿಮ್ಮ ಊಟದಾಗ ಚೇಂಜ್ ಮಾಡ್ಕೊರಿ, ನಡಿತೈತಿ. ನಾವು ಮಾತ್ರ ವಾಕ ಅಥವಾ ಎಕ್ಸಸೈಸ್ ಮಾಡ್ತೀವಿ ಅಂದರೂ ನಾವು ಶುಗರ್ ಅದು ಬಿಡಲಿಲ್ಲ ಅಂದ್ರೆ, ಅದು ಶುಗರ್ ಬಿಡಲಿಲ್ಲ ಅಥವಾ ಮೈದಾ ಬಿಡಲಿಲ್ಲ, ಎಗ್ದು ತಿನ್ನಲಿಲ್ಲ ಅಂದ್ರೆ ಮತ್ತು ಫ್ಯಾಟ್ ಹಾಕವ್ರಿ. ಅದಕ್ಕಾಗಿ ನಮಸ್ಕಾರ ರೀ, ಮುಂದಿನ ಮತ್ತು ಲಾಗ್ದಾಗ ಸಿಗ್ತೇನೆ ರೀ.